ಐಶ್ವರ್ಯ ಅನ್ಬಿಟ್ಟು ಅವ್ರ ಹತ್ರನೇ ತೋರಿಸಿದ್ದು. ವಿಕ್ರಾಂತ್ ಅವರೇ, ಅವತ್ತೇ ನೀವು ನನಗೆ ಯಾಕೆ ವಿಷಯನ ಇನ್ಫಾರ್ಮ್ ಮಾಡಲಿಲ್ಲ? ಆಕ್ಚುಲಿ ಕ್ಲಿನಿಕ್ ಕರ್ಕೊಂಡು ಹೋದ್ಮೇಲೆ ಅನು ಸ್ವಲ್ಪ ನಾರ್ಮಲ್ ಆದ್ಲು. ಡಾಕ್ಟರ್ ಕೂಡ ನಥಿಂಗ್ ಟು ವರಿ ಅಂತ ಹೇಳಿದ್ರು. ಸೊ ಸುಮ್ಮನೆ ನಿಮ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂದ್ಬಿಟ್ಟು ಸುಮ್ಮನಾದೆ. ಥ್ಯಾಂಕ್ ಯು ವಿಕ್ರಾಂತ್. ಯಾಕೆ? ನೀವು ತೇಜು ಇಬ್ರು ಅನು ಬಗ್ಗೆ ತುಂಬಾ ಕಾಳಜಿ ವಹಿಸಿದಿರಾ. ಆದ್ರೆ ನಾನು ಆತಂಕ ಪಟ್ಕೋಬಾರ್ದು ಅಂತ ನೀವ್ ನನಗದನ್ನ ಹೇಳಲೇ ಇಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ನೀವು ಮಾಡಿರೋದ್ರ ಮುಂದೆ ನಂದೇನೂ ಇಲ್ಲ ಬಿಡಿ. ಇದರಲ್ಲಿ ಹೆಚ್ಚು ಅನ್ನೋ ಪ್ರಶ್ನೆ ಬರಲ್ಲ ವಿಕ್ರಾಂತ್ ಅವರೇ. ಆ ಕ್ಷಣದಲ್ಲಿ ತಕ್ಷಣಕ್ಕೆ ಹಾಗೆ ಸ್ಪಂದಿಸೋದು ಮುಖ್ಯ ಆಗತ್ತೆ. ಅನು ಬೇರೆ ಟ್ಯಾಬ್ಲೆಟ್ ವಿಷಯದಲ್ಲಿ ಜಗಮೊಂಡಿ. ಪಾಪ ತೇಜು ಎಷ್ಟು ಕಷ್ಟಪಟ್ಟಿದ್ನು ಟ್ಯಾಬ್ಲೆಟ್ ಕೊಡೋದಕ್ಕೆ. ಆಕ್ಚುಲಿ ತೇಜು ಹೇಳ್ತಾ ಇದ್ದ 6 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ನಾನು 4 ಉಳ್ಕೊಂಡಿದೆ ಅಂತ. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಡಾಕ್ಟರ್ ಕೂಡ ಸರಿ ಹೋಗ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೇನು ಹೇಳಲಿಲ್ಲ. ಇವಾಗ ಹೇಗಿದ್ದಾಳೆ? ಪರವಾಗಿಲ್ಲ. ಅಸ್ತಮಾ ಅಂದಾಗ ಒಂದ್ ಸ್ವಲ್ಪ ಭಯ ಆಗತ್ತೆ. ಒಂದೊಂದ್ಸಲ ಹೆರಿಡಿಟರಿ ರೀಸನ್ಸ್ ಕೂಡ ಇರುತ್ತೆ. ಡಾಕ್ಟರ್ ಹತ್ರ ಬೇಗ ಕರ್ಕೊಂಡು ಹೋಗಿ ತೋರಿಸಿ. ಸರಿ. ಪಲ್ಲವಿ ಮೇಡಮ್, ಒಂದು ರಿಕ್ವೆಸ್ಟ್. ಏನು? ನಾನಿಲ್ಲಿರೋ ವಿಷಯ ತೇಜುಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಸರಿ. ಥ್ಯಾಂಕ್ ಯು. ಸರ್, ಮೇಡಮ್ ಅವ್ರು ಹೊರಟ್ರು.